ಒಂದೆರಡು ಮೂರು ಸೀನ್ ಪರ್ಫಾರ್ಮ್ ಮಾಡಿದ್ದಾರೆ, ಡೆಫಿನೆಟ್ಲಿ ಕಣ್ಣಲ್ಲಿ ನೀರು ಹಾಕಿಸ್ತಾರೆ. ಇದು ಧನ್ಯನ ಅಂತ ಅವ್ರ ಅಮ್ಮನೇ ಕೇಳೋದು, ಅವ್ರ ಹಂಗೂ ತೋರಿಸ್ತಾರೆ ಅವರ ಸೀನು. ಯಾಕಂತಂದರೆ ಅವರು ಒಂದು 75-80 ಸಿನಿಮಾ ನಿರ್ಮಾಪಕರು, ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ ಅಂದರೆ ನಂಗೆ ನಿಜವಾಗ್ಲೂ ಅದಕ್ಕಿಂತ ಒಂದು ದೊಡ್ಡ ಅವಾರ್ಡ್ ಅಂತ ಏನಿಲ್ಲ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬ್ಲೆಂಡ್ ಆಗಿದೆ, ಒಳಗಡೆ ಬಂದರು. ಯಾಕಂತಂದರೆ ಈ ಪ್ರತಿ ಸಲ ಈಗ ಒಬ್ಬೊಬ್ಬರು ಅಪಿಯರೆನ್ಸ್ಗೆ ಒಂದೊಂದು ಥರದ ಪ್ಯಾಟರ್ನ್ ಆಫ್ ಕ್ಯಾರೆಕ್ಟರ್ಗಳು ಈಸಿಯಾಗಿ ಸೂಟ್ ಆಗ್ತವೆ. ನಾನು ಆ ಥರ, ಯಾಕಂತಂದರೆ ಇದು ಒಬ್ಬೊಬ್ಬರು ಒಂದೊಂದು ಥರ ಅನ್ಕೋತಾರೆ. ಈಗ ನಾನು ಸಾಯಿ ಸರ್ನ ಹಿಂಗೆ ತೋರಿಸ್ಬೇಕು, ಯಾಕಂದರೆ ಅವ್ರ ಸಿನಿಮಾಗಳು ನಾವು ನೋಡಿರ್ತೀವಲ್ವ. ಈಗ ನಾನು ಮಾಡಿದ್ರೆ ಬೇರೆ ಥರ ಹೆಂಗೆ ಮಾಡೋಕ್ಕಾಗುತ್ತೆ, ಹಂಗೆ ಈಗ ಧನ್ಯವರ ಇವರು ಈ ಥರ ಮಾಡ್ತಿದ್ದಾರೆ, ಹಿಂಗೆ ಕಾಣಿಸ್ತಾರೆ, ಇವರು ನಾನು ಯಾವ ಥರ ತೋರಿಸ್ಬೋದು. ಬಟ್ ಅದ್ರ ಮೀರಿ ಅವರು ನಮಗೆ ಬ್ಲೆಂಡ್ ಆಗೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಈಗ ಏನಂತ ನಾನು ಹೆಂಗೆ ಮಾಡಬೇಕು ಅಂದರೆ ಅದು ಹೆಂಗೆ ಬರೋಲ್ಲ. ಸೊ ಅದನ್ನು ಅವರು ಫಾಲೋ ಮಾಡಿ ಪರ್ಫಾರ್ಮ್ ಒಂದು 2-3 ಸೀನ್ ಅಂತೂ ಡೆಫಿನೆಟ್ಲಿ ಸರ್ ಹೇಳಿದ್ರಲ್ಲ, ಡೆಫಿನೆಟ್ಲಿ ಕಣ್ಣಲ್ಲಿ ನೀರು ಹಾಯಿಸ್ತಾರೆ. ಅವು ಮತ್ತು ಮೇಯ್ನಾಗಿ ನನ್ನ ನಾಯಕ ನಟ ಬಗ್ಗೆ ಹೇಳಬೇಕು. ಅವ್ರು ತುಂಬ ಚೂಸಿ ಅಂತ ನನಗೆ ಆಮೇಲೆ ಗೊತ್ತಾಗ್ತಿದೆ. ಅವರು ತುಂಬ ಅಂದರೆ ತುಂಬ ಚೂಸಿ. ಬರ್ತಾ ಇರ್ತಾರೆ, ಯಾರ ಅಂತ ಹೇಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಾಕೆ ಸರ್ ಸರ್ ಅಂತಾರೆ ಏನಿಲ್ಲ. ಬಟ್ ಅಷ್ಟೊಂದು ಚೂಸಿ ಅಂತ. ಆಮೇಲೆ ಸಾಫ್ಟ್ ಸ್ಪೋಕನ್ ಅವ್ರನ್ನ ನಾನು ಫಸ್ಟು ಇಲ್ಲ ತೋರಿಸ್ಬೋದು, ಒಂದು ರೆಬಲ್ಲಾಗಿ ತೋರಿಸ್ಬೇಕು, ಮಾಸಿಯಾಗಿ ಇಲ್ಲ. ಆಮೇಲೆ ಅವ್ರು ಮಾತಾಡೋದೆಲ್ಲ ನೋಡಿ ಫಸ್ಟ್ ಹೆದರಿಕೆ ಆಯಿತು. ಆಮೇಲೆ ನೋಡಿ ಸ್ಕ್ರೀನ್ ಮೇಲೆ ಬಂದರೆ ಬೇರೆದೇ ಅಪಿಯರೆನ್ಸು ಎಲ್ಲ ಮೀರಿ ಅವ್ರನ್ನ ನಾನು ಆ್ಯಕ್ಚುಲಿ ಅವ್ರನ್ನ ಇದು ಮಾಡೋಕ್ಕೆ ಹೋದರೆ, ನಾನು ಕೆಲಸ ಮಾಡಿ ತುಂಬ ಜನ ಇರೋ ಜೊತೆ ಕೆಲಸ ಮಾಡಿದ್ದೀನಲ್ಲ, ವೆರಿ ನೈಸ್ ಜೆಂಟಲ್ಮನ್. ನನಗೆ ಏನೋ ತುಂಬ ಏನೋ ಹೊಗಳ್ಬೇಕು ಅನ್ನೋ ಇದಿಲ್ಲ. ಆ ಟೈಮ್ ಸೆನ್ಸು ಒಂದು 6 ಗಂಟೆ ಹೇಳಿದ್ರೆ 6 ಗಂಟೆ ಅಲ್ಲಿರ್ತಾರೆ. ಆಮೇಲೆ ಆ ಪ್ರಿಪ್ರೇಷನ್, ಒಂದು ಪಾತ್ರ ಹೇಳಿದ್ರೆ ಆ ಪಾತ್ರ ಪ್ರಿಪೇರ್ ಆಗಲ್ಲ, ಎಕ್ಸೆಲೆಂಟ್. ಯಾಕಂದರೆ ತುಂಬ ಶೇಡ್ಗಳಿದೆ ಅವ್ರಿಗೆ. 1 ವರ್ಷದ ಮಗುವಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿ ಕೊನೆ ಲೈಫ್ ಜರ್ನಿ, ಎಮೋಷನಲ್ ಫ್ಯಾಮಿಲಿ ಡ್ರಾಮಾ, ಅದನ್ನೆಲ್ಲ ಟ್ರಾವೆಲ್ ಆಗ್ತಾ ಇರುತ್ತೆ. ಅದೆಲ್ಲನೂ ಯಾವುದು ಸಿನಿಮಾ ಒಪ್ಕೊಂಡಿಲ್ಲ, ಮಗುಗೋಸ್ಕರ ಒಪ್ಕೊಳ್ದೆ ಎಲ್ಲ ಪ್ರತಿ ಕ್ಯಾರೆಕ್ಟರ್ಗಳು ಮಾರ್ಕ್ ಮಾಡಿಕೊಂಡು, ಕಾಸ್ಟ್ಯೂಮ್ಗಳು ಮಾರ್ಕ್ ಮಾಡಿಕೊಂಡು, ಬಾಡಿ ಲ್ಯಾಂಗ್ವೇಜ್. ಈಗ ಯಾಕಂದರೆ ಅವೇ ಏಜ್ ವೇರಿಯೇಷನ್ ಆಗ್ತದೆ, ಬಾಡಿ ಲ್ಯಾಂಗ್ವೇಜ್ ಕೂಡ ವೇರಿಯೇಟ್ ಆಗಬೇಕಾಗುತ್ತೆ. ಅದನ್ನೆಲ್ಲ ಒಂದು ಕ್ಯಾರಿ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾಕಂದರೆ ನನಗೆ ಈಗ ಅವರು ಇವ್ರ ಪ್ರೀವಿಯಸ್ ಸಿನಿಮಾಗಳನ್ನೆಲ್ಲ ನಾವು ನೋಡಿರ್ತೀವಲ್ಲ, ಈಗ ನಾನಾದರೆ ಅವ್ರನ್ನ ಹೆಂಗೆ ತೋರಿಸ್ಬೋದು, ಅಲ್ಲಿ ಹಿಂದೆಗಡೆ ಮಾಡಿರೋ ಸಿನಿಮಾಗಳು ಯಾವ ಥರ ಬರೋದು ಅನ್ನೋ ಒಂದು ಇದರಿಂದ ಮಾಡಿ ಒಂದು ಪ್ರಿಪೇರ್ ಮಾಡಿದ್ವಿ. ಬಟ್ ಅವರು ನಿಜವಾಗ್ಲೂ ಸರ್ ನಮ್ಮನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಅಂತ ಹೇಳಬೇಕು. 92 ದಿವಸ ನಮ್ಮನ್ನು ಸಹಿಸ್ಕೊಳ್ಳೋದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಅವ್ರ ಎಕ್ಸ್ಪೀರಿಯನ್ಸ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.